ವೋಟ್ ಚೋರಿ ಎಂದು ಆರೋಪ ಮಾಡಿದ್ದ ಕಾಂಗ್ರೆಸ್ ಮುಖಂಡರಿಗೆ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ ತಿರುಗೇಟು. ಮತದಾರರ ಪಟ್ಟಿಯಲ್ಲಿ ಶಿಕ್ಷಣ ಸಂಸ್ಥೆಯಿಂದ ಯಾವುದೇ ಅಕ್ರಮ ನಡೆದಿಲ್ಲ. ಯುಜಿಸಿ ಹಾಗೂ ವಿಶ್ವವಿದ್ಯಾಲಯದ ಆದೇಶ ಪ್ರತಿ ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದೇವೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಸ್ಪಷ್ಟನೆ ನೀಡಿದ್ದಾರೆ. ಆರೋಪ ಮಾಡುವವರು ಪ್ರತಿ ವರ್ಷ ಅಕ್ರಮ ಎಂದು ಹೇಳುವುದೇ ಉದ್ಯೋಗವಾಗಿದೆ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಮತದಾನ ಮಾಡುವ ಹಕ್ಕು ಇದೆ. ಕಾನೂನು ಪ್ರಕಾರವೇ ಪರಿಶೀಲನೆ ಮಾಡಿ ಹಕ್ಕು ಚಲಾಯಿಸುವುದಕ್ಕೆ ಅವಕಾಶ ನೀಡಲಿ. ಬಾಗಲಕೋಟೆಯ ಮತಕ್ಷೇತ್ರದಲ್ಲಿ 7,272 ಮತದಾರರ ಹೆಸರು ಡಬಲ್ ಆಗಿವೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಬಗ್ಗೆ ಏನೂ ಮಾತನಾಡುವುದಿಲ್ಲ. ನಮ್ಮ ಕಡೆಯಿಂದ ಹೋದ ವ್ಯಕ್ತಿ ಹಾಗೂ ಗುಳೇದಗುಡ್ಡ ವ್ಯಕ್ತಿಯಿಂದ ಎಂದು ಪರೋಕ್ಷವಾಗಿ ಟಾಂಗ್. ಪರೋಕ್ಷವಾಗಿ ಕಾಂಗ್ರೆಸ್ ಯುವ ಮುಖಂಡರ ವಿರುದ್ಧ ಚರಂತಿಮಠ ವಾಗ್ದಾಳಿ. ಬಿಜೆಪಿ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲ ಮುಖಂಡರು ಸೇರಿ ಒಮ್ಮತದ ಅಭ್ಯರ್ಥಿ ನಿಲ್ಲಿಸುತ್ತಾರೆ. ಪ್ರಮುಖ ಮುಖಂಡರು ಆಗಮಿಸಿ ಈಗಾಗಲೇ ಸಭೆ ನಡೆಸಿದ್ದಾರೆ ಎಂದು ಹೇಳಿದ ಚರಂತಿಮಠ, ಬಿಜೆಪಿ ಪಕ್ಷ ಬಿಟ್ಟು ಹೋದವರು ಮತ್ತೆ ಬರುವವರು ಬರ್ತಾರೆ, ಸಂಪರ್ಕದಲ್ಲಿ ಇದ್ದಾರೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಹೇಳಿಕೆ. ನಾವು ಹೇಳಿವಿ ಸರಿ, ಎಲ್ಲಿ ವಿದ್ಯಾರ್ಥಿಗಳ ಮತದಾನ ಮಾಡ್ತಾರೆ ಅದನ್ನ ಸೂಕ್ಷ್ಮ ಮತಗಟ್ಟೆ ಮಾಡ್ರಿ, ಅವ್ರಿಗೆ ರೂಲ್ಸ್ ಪ್ರಕಾರ ಇದ್ರೆ ಮತದಾನ ಮಾಡಕ್ ಅವಕಾಶ ಕೊಡ್ರಿ, ಇಲ್ಲ ಅಂದ್ರೆ ಮತದಾನ ಮಾಡಕ್ ಅವಕಾಶ ಕೊಡ್ಬೇಡ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. ಸುಮ್ಮನೆ ಬಂದ್ ಜಗಳ ತಗೊಂಡ್ಕೊಂಡಿರೋದು ಒಂದು ಅಭ್ಯಾಸ. ಎಲ್ಲ ಹೊಕ್ಕಾವ, ಸತ್ತವರು ಹೊಕ್ಕಾರ, ಪರ್ಸೆಂಟೇಜು ಹೆಚ್ಚಾಗುವಂಥದ್ದು ಅಂದ್ರೆ ನ್ಯಾಚುರಲ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅನ್ನೋದು. ನಿನ್ನೆ ನೋಡ್ರಿ ಆ ಬಂಗಾಲದ ನೋಡಿರಲ್ಲ, SIR ಮಾಡಕ್ಕೆ ಎಷ್ಟು ತೊಂದರೆ ಹೆಂಗ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಯಾವ ಹಿರಿಯ ನಾಯಕರು ಕೂಡ ಯಾರ್ದು ಏನು ತಕರಾರಿಲ್ಲ ಏನು. ಆದ್ರೆ ಒಬ್ಬರು JDS ನಿಂದ ಗುಳೇದಗುಡ್ಡದಿಂದ ಬಂದಂಥವ್ರು ಒಬ್ರು, ಇಲ್ಲಿಂದ ನಮ್ಮಲ್ಲಿಂದ ಹೋದಂಥವ್ರು ಒಬ್ರು, ಇಬ್ಬರ ಕಾಂಗ್ರೆಸ್ನ ಲೀಡರ್ ಆಗ್ಬಿಟ್ರ. ನೋಡ್ತಿರಲ್ಲ ನೀವೆಲ್ಲ ದಿನ. ಅಲ್ಲ, ನಾ ಅದನ್ನ ಹೇಳುದಿಲ್ಲ, ಇಲ್ಲಿಂದ ಹೋದವ್ರು ಅಂತ, ನಮ್ಮಲ್ಲೇ ತಯಾರಾಗಿ ಹೋದವ್ರು ಅಂತ ಅಷ್ಟೇ ಹೇಳ್ತೀನಿ. ಇವರ ಇಬ್ರ ಎಲ್ಲ ಹೇಳುದು ಅವರ. ಇವತ್ತು ಒಂದೇನೋ ಹೇಳೋಣ, ಏನು ಏರ್ ಸ್ಟ್ರಿಪ್ ಎಲ್ಲೆಲ್ಲ ಮೂರು ಜಾಗ ಸೆಲೆಕ್ಟ್ ಮಾಡಿ ಕಳಿಸಿದ್ದೀವಿ ನಾವು ಏರ್ ಸ್ಕ್ರಿಪ್ಟಿಗೆ. 3 ರಿಜೆಕ್ಟ್ ಮಾಡಿ ಹೋದ್ರು ಅವರು. ಯಾರು? ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು. ಇಲ್ಲಿ ಕಾಂಗ್ರೆಸ್ ಲೀಡರ್ ಅಂದ್ರೆ ಅವರೇ ಇಬ್ರ, ಬೇರೆ ಯಾರಿಲ್ಲ. ಇಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ಬೇಕು. ಅವರು ರೇಸ್ ಮಂದಿಯಾಗ್ಯಾರ, ಒಬ್ಬರಿಗೆ ಕೊಡ್ಬೇಕಲ್ಲ ಮನೆಗೆ. ಅಲ್ಲ, ಏನು ಯಾವ ವರ್ಕೌಟ್ ಈ ಚುನಾವಣೆ ಮುಗಿದ ಮೇಲೆ, ಇದು ನಾಮಿನೇಷನ್ ಕೊಟ್ಟ ಮೇಲೆ, ಸ್ಕ್ರೂಟ್ನಿ ಆದ್ಮೇಲೆ, ವಿಡ್ರಾಲ್ ಆದ್ಮ್ಯಾಗನ ನಿಮಗೆ ಸ್ಪಷ್ಟ ಚಿತ್ರ ಸಿಗುದು. ಅಲ್ಲಿವರೆಗೂ ಈ ಗೊಂದಲ ನಿಮಗೆ ಇದ್ದೇ ಇರ್ತತಿ. ಅಲ್ಲಿವರೆಗೆ ಪ್ರೆಸ್ನವರಿಗೆ ಮಸಾಲೆ ಆಹಾರ ನಿಮಗಿದ್ದೇ ಇರ್ತದಲ್ಲ. ಗೊಂದಲ ಐತು ಇಲ್ಲೋ ನಮ್ಗೆ ಹೆಂಗ್ ಗೊತ್ತಾಗಬೇಕು? ಎಲ್ಲ ಪತ್ರಿಕೆ ಒಳಗೆ ಬರೋದ ನಾವು ಓದ್ತೀವಿ. ಆಗತ್ತಾರ, ಫೇಸ್ಬುಕ್ನಾಗೂ ಇರ್ತಾರ, ಪತ್ರಿಕೆ ಒಳಗೂ ಇರ್ತಾರ. ಅಭ್ಯರ್ಥಿಗಳಿಗೆ ಏನು ಕೊರತೆ ಇರಂಗಿಲ್ಲ ಯಾವಾಗಿಯೂ. ಅದಕ್ಕೆ ಒಂದೇ ಬೂತಿನಲ್ಲಿ 2-3 ಹಾಸ್ಟೆಲ್ಗಳಿದ್ದು ಅವುಗಳ ರೂಮು ನಂಬರು, ವಿಶ್ವೇಶ್ವರಯ್ಯ ಹಾಸ್ಟೆಲ್ಲು, ನೇತಾಜಿ ಸುಭಾಷ್ ಚಂದ್ರ ಹಾಸ್ಟೆಲ್ ಅಂತ ಇರ್ತದೆ. ಅದಕ್ಕೆ ರೂಮು 1-2 ಹಿಂಗ್ ಬಂದೇ ಬರ್ತಾವ. ಒಂದೇ ರೂಮ್ನಾಗ 13 ಮಂದಿ ಹಂಗ ಹಿಂಗ ಅಂತ ಕೊಟ್ಟಾರ. ಆದ್ರೆ ಅದೇ ರೀತಿ ಒಂದೇ ಬೂತಿನ ಒಂದೇ ತರಹದ ವಿಳಾಸಗಳು ಮತದಾರರ ಪಟ್ಟಿಯಲ್ಲಿ ಇರುತ್ತದೆ. ಉದಾಹರಣೆಗೆ 2 ಪ್ರತಿಗಳು ನಿಮಗೆ ತಲುಪಿಸಿದೆ.
ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾಧಿಕಾರಿಗಳ ಆದೇಶದಂತೆ ಸರ್ಕಾರದ ಮತಗಟ್ಟೆ ಅಧಿಕಾರಿ BLO ಅವರ ಬೂತಿನಲ್ಲಿ ಬರುವಂತ ವಸತಿ ನಿಲಯಗಳಿಗೆ ಭೇಟಿ ನೀಡಿ ಖುದ್ದಾಗಿ ಪರಿಶೀಲಿಸಿ ಹಾಸ್ಟೆಲ್ ರಿಜಿಸ್ಟರ್ ಅನ್ನು ಕೂಡ ಪರಿಶೀಲಿಸಿ ಫೀಲ್ಡ್ ವೆರಿಫಿಕೇಶನ್ ಮುಗಿಸಿದ್ದಾರೆ. ಈ ವಿಷಯವಾಗಿ ಜಿಲ್ಲಾಧಿಕಾರಿ ಹಾಗೂ ಚುನಾವಣಾಧಿಕಾರಿಗಳು ಮತ್ತು ಸಹಾಯಕ ಚುನಾವಣಾಧಿಕಾರಿ ಸರ್ಕಾರಿ BLOಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಭಾರತ ಚುನಾವಣಾ ಆಯೋಗದ ನಿಯಮದ ಪ್ರಕಾರ ಬೇರೆ ಬೇರೆ ಜಿಲ್ಲೆ ರಾಜ್ಯ ಕಡೆಯಿಂದ ವಿದ್ಯಾಭ್ಯಾಸಕ್ಕೆ ಬಂದು ಹಾಸ್ಟೆಲ್ನಲ್ಲಿ ವಾಸ ಮಾಡುವಂಥವರು ಸೇರಿಸ್ಬೋದು. UGC ಒಂದು ಸರ್ಕ್ಯುಲರ್ ಪ್ರಕಾರ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸರ್ಕ್ಯುಲರು ಅವರಿಗೆ ಫಾರ್ಮ್ ನಂಬರ್ 6 ಗೈಡ್ಲೈನ್ಸ್ ಪ್ರಕಾರ 7C ಅದರ ಪ್ರತಿ ತಲುಪೈತಿ. ಈಗಾಗಲೇ ಚುನಾವಣಾ ಆಯೋಗದ ಮಾರ್ಗದರ್ಶನದ ಪ್ರಕಾರ ಫಾರ್ಮ್ 6ರ ಸುತ್ತೋಲೆಯ ಪ್ರಕಾರ 7ರಲ್ಲಿ C ಕಾಲಮದ ಪ್ರಕಾರ ಮತದಾರರ ದಾಖಲಾತಿಗೆ ಅರ್ಹರಾಗಿರುವ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಸ್ಥಳದಲ್ಲಿ ಅಥವಾ ಅವರು ಸಾಮಾನ್ಯವಾಗಿ ವಾಸಿಸುವ ಹಾಸ್ಟೆಲ್ ಮೆಸ್ನಲ್ಲಿ ದಾಖಲಾಗಬಹುದು. ಈಗಾಗಲೇ ನಿಮಗೆ ಇದರ ವಿವರಗಳನ್ನು ನೀಡಲಾಗಿದೆ. ವಿಷಯ UGCದು ಯೂನಿವರ್ಸಿಟಿದು ನಾವು ಸರ್ಕ್ಯುಲರ್ ಹಚ್ಚಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವಿ. ಯಾವ ಅಕ್ರಮನೂ ನಡೆದಿಲ್ಲ, ಏನೂ ನಡೆದಿಲ್ಲ. ಪ್ರತಿ ವರ್ಷ ಇದೊಂದು ಉದ್ಯೋಗ ಅವರಿಗೆ. ಇಲ್ಲಿ ಅಕ್ರಮ ನಡೆದತಿ, ಅಲ್ಲಿ ಹಾಸ್ಟೆಲ್ ಹುಡುಗರಿಗೆ ರೈಟ್ಸ್ ಐತಿ, ವೋಟ್ ಮಾಡಕ್ಕೆ ಅಧಿಕಾರ ಐತಿ. ಅವ್ರು ಆ ಪ್ರಕಾರ ಮಾಡ್ತಾರೆ. ಅದಕ್ಕೆ ಅವರು ಒಂದು ದೊಡ್ಡ ಇಶ್ಯೂ ಅನ್ನೋವ್ರ ಗತೆ ಮಾಡ್ತಾರೆ. ಈಗ ಇವತ್ತು ಒಂದು ಹಾಸ್ಟೆಲ್ನಾಗ ರೂಮ್ 1ರಿಂದ ಪ್ರಾರಂಭ ಆಕ್ಕವು, ಮತ್ತೊಂದು ಹಾಸ್ಟೆಲ್ನಾಗ ರೂಮ್ 1ರಿಂದ ನಂಬರ್ ಪ್ರಾರಂಭ ಆಕ್ಕವು. ಏನೇನೋ ಕನ್ಫ್ಯೂಷನ್ ಮಾಡುವಂಥದ್ದು, ತಪ್ಪು ದಾರಿಗೆ ಎಳೆಯುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಯಾರು ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಮತ್ತು ಏನು ರೂಲ್ಸ್ ಪ್ರಕಾರ ಐತಿ ಅದನ್ನ ಮಾಡಂತ ಹೇಳ್ತೀವಿ ನಾವು ಅಧಿಕಾರಿಗಳಿಗೆ. ರೂಲ್ಸ್ ಬಿಟ್ಟು ಏನು ಮಾಡಬೇಡ್ರಿ. ಇವನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿವಿ ನಾವು ಅವ್ರಿಗೆ ಎಲ್ಲ. ಇದ್ರೊಳಗೆ ನೀವು ಚೆಕ್ ಮಾಡ್ಬೋದು. 7,000 ಮೇಲೆ ಬಂದಿದ್ರಲ್ಲ ಮೊನ್ನೆ ಮೀಟಿಂಗ್, ಜಿಲ್ಲಾಧ್ಯಕ್ಷರು ಮೀಟಿಂಗ್ ತಗೊಂಡ್ರು. ಅರುಣ್ ಶಾಪೂರ್ ಅವರು ಬಂದಿದ್ರು, ಕಾರಜೋಳ ಸಾಹೇಬರು ಬೈದಿದ್ರು. ನೀವು ಬೈದಿರ್ಲಿಲ್ಲ ಅವತ್ತ? ಅಲ್ಲ, ಏನು ಇಲ್ಲ ಈ ಬಗೆಹರಿಯೋದು ಏನೈತೆ ಅದ್ರಾಗ? ಇದ್ರ ಬಗೆಹರಿಬೇಕಲ್ಲ. ವಿರೋಧ ಪಕ್ಷದವರು ಬರ್ತಾರೆ. ನಮ್ಮಲ್ಲಿ ಲೀಡರ್ ಕಡಿಮೆ ಇದಾರ, ಕೇಂದ್ರದಾಗ ಎರಗಡೆ ಬಂದಿದಾರ, ಹೇಗೆ ಬಂದಿದಾರ. ಯಾರು ಬರೋರು ಬರಾಕತ್ತಾರ, ಬರೋರು ಬರ್ತಾರ, ಸಂಪರ್ಕದಾಗ ಅದಾರ ಕೆಲವು ಸಂಪರ್ಕದಾಗ ಅದಾರ. ಎಲ್ಲ ಗ್ರಾಮೀಣ ಭಾಗದ್ದೊಂದು ನಗರದೊಂದು ಸೇರಿಸುವಂತ ಪ್ರಕ್ರಿಯೆಯನ್ನು ನಡೆದದ. ಯಾರು ಹಾಕಾರೋ ಏನು, ಪಕ್ಷದವರು ತೀರ್ಮಾನ ಮಾಡಿದವರು ಅಭ್ಯರ್ಥಿ, ಸ್ಟೇಟ್ ಕೋರ್ ಕಮಿಟಿ ಅವರು ತೀರ್ಮಾನ ಯಾರು ಮಾಡ್ತಾರ ಅವ್ರ ಅಭ್ಯರ್ಥಿ.